ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಬ್ಲಾಗ್. ಒಂದು ಖುಷಿ ವಿಷಯನೂ ಇದೆ, ಮತ್ತೊಂದು ಬೇಜಾರಿನ ವಿಷಯನೂ ಇದೆ. ಸೊ ಎರಡೂ ವಿಷಯಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾನೆ, ಅದ್ರ ಜೊತೆಗೆ ಹರ್ಷಿತ್ಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟೆ. ಅವನು ವಿತೌಟ್ ಶುಗರ್ ವಿತೌಟ್ ಮಿಲ್ಕ್ ಪ್ರತಿದಿನ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದಾನೆ. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಹೇಳಬೇಕು ಅಂದರೆ ಚಪಾತಿ ಮತ್ತು ಮೊಸರು, ಈ ಥರದ ಕಾಂಬಿನೇಷನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅದಕ್ಕೂ ಮೊಸರಿಗೆ ಬೆಲ್ಲದ ಪುಡಿ ಹಾಕ್ಕೊಂಡು ತಿನ್ನೋಕ್ಕೆ ನಂಗೆ ತುಂಬಾ ಇಷ್ಟ. ಇದು ಆರ್ಗ್ಯಾನಿಕ್ ಬೆಲ್ಲ. ಇದನ್ನು ನಾವು ಮಂಡ್ಯದಿಂದ ಅಂದರೆ ಆಲಿಮನೆಯಿಂದಲೇ ತರಿಸಿದ್ದೀವಿ. ಇದಕ್ಕೆ ಸೇಲ್ಗೆ ಅಂತಲೇ ತುಂಬ ಚೆನ್ನಾಗಿದೆ. ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ತಂದು ಕೊಟ್ಟರು. ನೋಡಿ, ಇಲ್ಲಿ ಬೆಲ್ಲ ನಾನು ಇದಕ್ಕೆ ಮೊಸರಿಗೆ ಹಾಕ್ಕೊಂಡಿದ್ದೀನಿ. ಕಲರ್ ನೋಡಿದ್ರೆ ಗೊತ್ತಾಗುತ್ತೆ, ಪ್ಯೂರ್ ಮತ್ತು ಆರ್ಗ್ಯಾನಿಕ್. ಇದರಲ್ಲಿ ಯಾವುದೇ ಸುಣ್ಣ ಗಿಣ್ಣ ಏನಿರಲ್ಲ. ನೀವು ಕಾಫಿ, ಟೀ ಈ ಥರ ಮೊಸರಿಗೆ ಇಂಥದಕ್ಕೆಲ್ಲ ಹಾಕ್ಕೊಂಡು ತಿನ್ಬೋದು. ಹಾಗೆ ರೀಸೆಂಟಾಗಿ ನಾನು ಕೇಳಿದ ಪ್ರಕಾರ ಮೆನೋಪಾಸಲ್ಲಿರೋರು ಡೈಲಿ ಬೆಲ್ಲ, ತುಪ್ಪ ಈ ಥರ ಸ್ವಲ್ಪ ತಿನ್ನೋದ್ರಿಂದ ಮೆನೋಪಾಸಲ್ ಆಗುವಂಥ ಕೆಲವು ಸಿಂಪ್ಟಮ್ಸ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇದನ್ನು ಬೆಲ್ಲನ ಒಂದು ಸ್ಪೂನಷ್ಟು ಪ್ರತಿದಿನ ಟೀನಲ್ಲೋ ಅಥವಾ ಈ ಥರ ಮೊಸರಿಗೋ ಹಾಕ್ಕೊಂಡು ಚಪಾತಿ ತಿನ್ನೋವಂಥ ಟೈಮಲ್ಲಿ ಅಥವಾ ಬರೀ ಸುಮ್ಮನೆ ಹಾಗೆ ಒಂದು ಕಪ್ ಮೊಸರು ತಿಂದರೂ ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು. ಬೆಲ್ಲದ ಪುಡಿ ಹಾಕ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಈ ಬೆಲ್ಲ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನು ಸೇಲ್ಗೆ ಅಂತಲೇ ತರಿಸಿದ್ದೀನಿ. ಫಸ್ಟ್ ನಾವು ಟ್ರಯಲ್ಗೆ ಅಂತ ತರಿಸಿದ್ವಿ. ಟ್ರಯಲ್ಗೆ ಅಂತ ತರಿಸಿದ ಕಾರಣ ಹೇಗೆ ಅಂದರೆ, ಬನಶಂಕರಿನಲ್ಲಿ ಕೂಡ ಒಬ್ಬರು ಹೋಲ್ಸೇಲಲ್ಲಿ ಮಾಡ್ತಾರೆ ಬೆಲ್ಲ. ಈ ಥರದ ನಮ್ಮ ಸ್ಯಾಂಪಲ್ಸ್ ಕಳಿಸಿದ್ರು ನಮಗೆ, ಈ ಥರ ಬೆಲ್ಲ ನಮ್ಮ ಹತ್ರ ಸಿಗತ್ತೆ ಅಂತ. ಬಟ್ ಇದ್ರ ಕಲರ್ ನೋಡಿ ಮತ್ತು ಇದ್ರ ಕಲರ್ ನೋಡಿ ಹೇಗಿದೆ ಅಂತ. ಸೊ ಇದು ಕೂಡ ನಮಗೆ ಸ್ಯಾಂಪಲ್ಗೆ ಅಂಗಡಿಯವರೇ ಮನೆ ಹತ್ರ ಬಂದು ಕೊಟ್ಬಿಟ್ಟು ಹೋದರು. ನಮಗಿದು ಇಷ್ಟವೇ ಆಗಿಲ್ಲ, ಟೇಸ್ಟ್ ಕೂಡ ಇಷ್ಟ ಆಗಿಲ್ಲ. ಬಟ್ ಇದು ಇಷ್ಟ ಆಯಿತು ನಮಗೆ. ಟೇಸ್ಟ್ ಮಾಡೋದು ಕೂಡಲೇ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾವು ಇದನ್ನು ಸೇಲ್ ಮಾಡೋಣ ಅಂತಲೇ ಒಂದು ಸ್ವಲ್ಪ ತರಿಸಿದ್ದೀವಿ. 200 ಗ್ರಾಮ್ ಪ್ಯಾಕೆಟ್ ನಾವೀಗಾಗಲೇ ಸೇಲ್ ಮಾಡ್ತಾ ಇದ್ದೀವಿ. ಯಾರ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ತರಿಸ್ಕೊಂಡು ಟ್ರೈ ಮಾಡ್ಬೋದು. ವೆಬ್ಸೈಟಲ್ಲಿ ಕೂಡ ಇರುತ್ತೆ, ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಆನ್ಲೈನ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಈ ಕಂಪೇರ್ ಮಾಡಿದ್ರೆ ನಿಮಗೆ ಕಲರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬ್ಲ್ಯಾಕ್ ಇರೋದು ಒರಿಜಿನಲ್ ಆಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡಿ ಟ್ರಯಲ್ ಮಾಡಿ ಎಲ್ಲ ಆದಮೇಲೆ ನಾವು ಮತ್ತೆ ಇದನ್ನು ಸೇಲ್ ಮಾಡ್ತಾ ಇರೋದು. ನೋಡಿ, ಇಲ್ಲಿ ನಾನು ಇಲ್ಲಿ ಮಾತಾಡ್ತಿದ್ದೀನಿ, ಇನ್ನು ಬಂದು ಕಾಲ ಹತ್ರ ನಿಂತ್ಕೊಂಡು ಏನು ಮಾಡ್ತೀರಾ ಇನ್ನಿಲ್ಲಿ ಫಿನ್ ನನ್ನ ಕಾಲ ಹತ್ರ ಸುತ್ತಾ ಇರುತ್ತೆ. ಇಲ್ಲಿ ಮಾತಾಡ್ತಾ ಇದ್ರೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ. ಒಂದು ಮಚಿನೇ ವ್ಲಾಗ್ ಪ್ರಾರಂಭದಲ್ಲೇ ನಾನೊಂದು ಮಾತು ಹೇಳಿದೆ, ಒಂದು ಖುಷಿ ವಿಷಯ ಇದೆ, ಒಂದು ಬೇಜಾರು ವಿಷಯ ಇದೆ ಅಂತ. ಬೇಜಾರೇನೆಂದರೆ ಅಪರ್ಣ ತೀರ್ಕೊಂಡಿದ್ದು. ಸೊ ಇವರು ತುಂಬ, ನಾನು ಚಿಕ್ಕವಳಿದ್ದಾಗಿಂದ ನಾನು ನೋಡ್ತಿದ್ದು ಹೇಗಂದರೆ DD1ನಲ್ಲಿ ನ್ಯೂಸ್ ಓದ್ತಾ ಇದ್ರು. ಖುಷಿ ಏನಂದರೆ ನನ್ನ ವಾಯ್ಸ್ ಬರುತ್ತೆ ಇಲ್ಲಿ ಈ ಥರದ್ದು. ಇವತ್ತು ಅಪರ್ಣ ವಾಯ್ಸ್ ಮಾತ್ರ ನಾವು ಎಲ್ಲರೂ ಕೇಳಿಸ್ಕೊಳ್ಳೋಕೆ ಸಾಧ್ಯ, ಅದು ಮೆಟ್ರೋದಲ್ಲಿ. ಸೊ ನಿಜಕ್ಕೂ ನನಗಿದು ಶಾಕಿಂಗ್ ಅಂತ ಅನ್ನಿಸ್ತು. ಎಷ್ಟೋ ವಿದ್ಯಾವಂತರು, ಬುದ್ಧಿವಂತರು, ಪ್ರತಿಭಾನ್ವಿತರು ಇಂಥವ್ರಿಗೆ ಈ ಥರದ್ದು ಒಂದು ಕ್ಯಾನ್ಸರ್ ಅಂತ ಅನ್ನೋ ಒಂದು ಕಾಯಿಲೆ ಆವರಿಸ್ಕೊಳ್ಳುತ್ತೆ. ಅದರಿಂದ ಇವರು ಸಾವಿಗೆ ಈಡಾಗ್ತಾರೆ ಅಂತ ಅನ್ನೋದನ್ನು ಕೇಳೋಕ್ಕೆ ನನಗೆ ನಿಜಕ್ಕೂ ಆಶ್ಚರ್ಯ ಅಂತ ಅನ್ನಿಸ್ತು. ಯಾವ ರೂಪದಲ್ಲಿ ನಮಗೆ ಆ ಕ್ಯಾನ್ಸರ್ ಅನ್ನೋದು ಬರುತ್ತೆ ಅಂತ ಅನ್ನೋದು ಹೇಳೋಕ್ಕೆ ಆಗಲ್ಲ. ನಾನು ರೀಸೆಂಟಾಗಿ ಒಂದು ಬ್ಲಾಗಲ್ಲಿ ಹೇಳಿದ್ದೆ, ಕ್ಯಾನ್ಸರಿಂದನೇ ಸುಮಾರು ಜನ ಲೇಡೀಸ್ ಸಾವಿಗೆ ಈಡಾಗ್ತಿದ್ದಾರೆ ಅಂತ. ಸುಧಾ ಮೂರ್ತಿಯವರು ಮೊದಲನೇ ಬಾರಿಗೆ ರಾಜ್ಯಸಭೆಯಲ್ಲಿ ತೊಗೊಂಡಂಥ ವಿಚಾರ ಕೂಡ ಇದೆ. ಸೊ ಲೇಡೀಸ್ಗೆ ಮೊದಲನೇದಾಗಿ ಅಂದರೆ ಹೆಣ್ಮಕ್ಳಿಗೆ ಈ ಕ್ಯಾನ್ಸರ್ನ ತಡೆಗಟ್ಟುವಂಥ ಇಂಜೆಕ್ಷನ್ನ ಜಾರಿಗೆ ತರಬೇಕು ಅಂತ ಅನ್ನೋ ಪ್ರಶ್ನೆನ ತೊಗೊಂಡಾಗ ಖುಷಿ ಆಯಿತು. ಸೊ ಎಷ್ಟೋ ಜನ ಮಹಿಳೆಯರಲ್ಲಿ ಕ್ಯಾನ್ಸರ್ ಬಂದಿರೋದು ಗೊತ್ತಾಗೋದೇ ಇಲ್ಲ. ರೀಸೆಂಟಾಗಿ ಇವ್ರಿಗೂ ಕೂಡ 2 ವರ್ಷಕ್ಕೆ ಮುಂಚೆ ಬಂದಿದೆ. ಇವರು ಅದನ್ನು ಫೈಟ್ ಮಾಡಿದ್ದಾರೆ, ಕಡೆಗೆ ಅವರು ಸಾವಿಗೆ ಶರಣಾಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ ಅಂತ ಅನ್ನೋದು ಹೆಚ್ಚಾಗಿ ಬರೋದೇ ಲೇಡೀಸ್ಗೆ. ಸೊ ಹಾಗಾಗಿ ಆಗಾಗ ನಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಈ ಥರದ ಕ್ಯಾನ್ಸರ್ಗೆ ಯಾವುದೇ ರೀತಿ ನಾವು ಟ್ರೀಟ್ಮೆಂಟ್ ನಮ್ಮ ಕೈಯಿಲ್ಲ ಅಂತೂ ಆಗೋದೇ ಇಲ್ಲ. ಎಲ್ಲ ದುಡ್ಡಿರೋ ಅಂಥವ್ರ ಕೈಯಲ್ಲಿ, ಶ್ರೀಮಂತರ ಕೈಯಲ್ಲಿ ಎಲ್ಲೋ ಹೊರದೇಶಕ್ಕೆ ಹೋಗಿ ತೋರಿಸ್ಕೊಂಬರ್ಬೋದು. ಆದರೆ ಬಡ ಜನರು ಅಥವಾ ಸಾಮಾನ್ಯ ಜನರಿಗೆ ಈ ಕ್ಯಾನ್ಸರ್ನ ತಡೆಗಟ್ಟೋಕ್ಕೆ ಸಾಧ್ಯನೇ ಆಗಲ್ಲ ಅಂತ ಹೇಳ್ಬೋದು. ಒಂದು ಮಹಿಳೆ ಸಾವನ್ನಪ್ಪಿದ್ರೆ ಇಡೀ ಸಂಸಾರದ ದಿಕ್ಕೇ ಬದಲಾಗೋಗುತ್ತೆ. ಸೊ ಮಹಿಳೆಯರಲ್ಲಿ ಕಾಡುವಂಥ ಈ ಕ್ಯಾನ್ಸರ್ ಆದಷ್ಟು ಬೇಗ ನಿರ್ಮೂಲ ಆಗಬೇಕು. ಎಲ್ಲ ಮಹಿಳೆಯರು ಆ ಒಂದು ಫ್ಯಾಮಿಲಿಗೆ ಬ್ಯಾಕ್ ಬೋನ್ ಇದ್ದಾಗೆ. ಸೊ ಆ ಎಲ್ಲ ಮಹಿಳೆಯರಿಗೂ ಹೆಚ್ಚಿನ ಶಕ್ತಿ ಮತ್ತು ಧೈರ್ಯ ಮತ್ತು ಏನು ಹೇಳ್ತಾರೆ ಹುಮ್ಮಸ್ಸನ್ನು ತಾಯಿ ಚಾಮುಂಡೇಶ್ವರಿ ತಂದುಕೊಳ್ಳಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ಕೊರಿಯರ್ಗೆ ಕಳಿಸ್ಬೇಕಾಗಿರೋಂಥ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ನಾನು ಇಲ್ಲಿ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. 2 ರೀತಿ ಕಾಳನ್ನು ಫಸ್ಟೇ ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಒಂದು ಹಲಸಂದಿ ಕಾಳು, ಮತ್ತೊಂದು
ಏನು ಹೆಸರು ಕಾಳನ್ನು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಂದಾಗ ಬಳಸ್ಕೋಬೋದು. ಸೊ ಹಲಸಂದಿ ಕಾಳಿಂದ ಬಸ್ಸಾರು ಮಾಡ್ತಾಯಿದ್ದೀನಿ. ಓಪನ್ ಪ್ಯಾನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿ ಕಾಳು ಬೇಯುವಾಗಲೂ ಇದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿದ್ದೀನಿ. ಇದು ಪಿಂಕ್ ಸಾಲ್ಟ್, ಕಲ್ಲುಪ್ಪು. ಇದರಲ್ಲಿ 2 ರೀತಿ ಸಿಗುತ್ತೆ, ಒಂದು ಪುಡಿ ಉಪ್ಪು, ಕಲ್ಲುಪ್ಪು. ಬಿಳಿ ಉಪ್ಪುಗೂ ಪಿಂಕ್ ಸಾಲ್ಟ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳೋದಾದರೆ, ಬಿಳಿ ಉಪ್ಪು ಸಮುದ್ರದ ಕಡೆಯಿಂದ ಸಿಗುತ್ತೆ. ಪಿಂಕ್ ಸಾಲ್ಟ್ ಅದು ಹಿಮಾಲಯ ಶ್ರೇಣಿಗಳಿಂದ ಸಿಗೋವಂಥ ಉಪ್ಪು ಅಂತ ಹೇಳ್ತಾರೆ, ಪ್ಯೂರ್ ಆಗಿರುತ್ತೆ. ಹಾಗಾಗಿ ನಾವು ಅಡುಗೆಗೆ ಇದನ್ನು ಹೆಚ್ಚಾಗಿ ಬಳಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲೂ ಉಪ್ಪು ಅಂತಂದರೆ ಎಲ್ಲ ರೀತಿ ಉಪ್ಪಲ್ಲೂ ಕೂಡ ಅಯೋಡಿನ್ ಇರುತ್ತೆ, ಮತ್ತು ಏನು ಹೇಳ್ತಾರೆ ಅದರಲ್ಲೂ ಕೂಡ ಕೆಲವೊಂದು ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಈ ಪಿಂಕ್ ಸಾಲ್ಟನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ಯಾವುದೇ ಕಲಬೆರಕೆ ಇರಲ್ಲ, ಅಥವಾ ಏನು ಹೇಳ್ತಾರೆ ಬೇರೆ ಏನು ಕೆಮಿಕಲ್ ಆ್ಯಡ್ ಮಾಡಲ್ಲ. ಸೊ ಪ್ಯೂರ್ ಉಪ್ಪನ್ನು ನೀವು ಅಡುಗೆಗೆ ಬಳಸ್ಕೋಬೋದು. ಕಾಳು ಮೊಳಕೆ ಬರ್ಸಿದ್ಮೇಲೆ ಒಂದು ರೀತಿ ಅದು ಒಂದು ಸ್ಮೆಲ್ ಕೂಡ ಇರುತ್ತೆ, ಒಂಥರ ಅಂಟಿರುತ್ತೆ. ಒಂದು ಸತಿ ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ನಂತರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಬೇಕಂದಾಗ ಬಳಸ್ಕೋಬೋದು. ಬಸ್ಸಾರಿಗೆ ಯಾವಾಗಲೂ ಅಷ್ಟೇ ಮೊಳಕೆ ಬರ್ಸಿರುವಂಥ ಕಾಳನ್ನು ಈ ಥರ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಆದಷ್ಟು ನುಣ್ಣಗಾಗುತ್ತೆ ಕಾಳು, ನಮಗೆ ಪಲ್ಯ ಮಾಡಲಿಕ್ಕೆ ಸಿಗೋದೇ ಇಲ್ಲ, ಹಾಗಾಗುತ್ತೆ. ಸೊ ಬೇಯಿಸ್ಕೊಂಡು ತೆಕ್ಕೊಂಡ ನಂತರ ನಾನು ಇದಕ್ಕೆ ರುಬ್ಕೊಳ್ಳೋದಕ್ಕೋಸ್ಕರ ಬಾಣಲಿನಲ್ಲಿ ಒಂದು 5-6 ಕಾಳಷ್ಟು ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ, 1 ಈರುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಎಣ್ಣೆ ಹಾಕ್ಕೊಳ್ದೇ ಫ್ರೈ ಮಾಡ್ಕೊಳ್ಳೋಣ. ಈ ಚೆನ್ನಾಗಿ ಹುರ್ಕೊಂಡು ಆದ ನಂತರ ಲಾಸ್ಟಲ್ಲಿ ಇದಕ್ಕೆ ಒಂದು ಕಟ್ ಮಾಡಿರುವಂಥ ಟೊಮೆಟೊ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಹುಳಿ ಬೇಕು ಅಂತನವರು ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿದು ಮೆತ್ತಗಾಗಿದೆ ಅಂತ ಗೊತ್ತಾದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕೋಣ. ಇದೇ ರೀತಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದಲ್ಲೇ ಸುಟ್ಟುಬಿಟ್ಟು ಕೂಡ, ಅಂದರೆ ಸ್ಟವ್ ಮೇಲೆ ಸುಟ್ಟುಬಿಟ್ಟು ನಂತರ ಅದನ್ನು ಗ್ರೈಂಡ್ ಮಾಡೋದ್ರಿಂದ ಅದ್ರದ್ದು ಕೂಡ ಘಮ ತುಂಬ ಚೆನ್ನಾಗಿರುತ್ತೆ, ಒಂದು ಸ್ಮೋಕಿ ಫ್ಲೇವರ್ ಇರುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂಥ ಕಾಳು ಹಾಕಿದ್ದೀನಿ. ಕಾಳು ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಹಾಗೆ 1 ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿ, ಇದನ್ನು ಹುರಿದಿಲ್ಲ ಸುಟ್ಟಿಲ್ಲ, ಹಾಗೇ ಹಸಿಯಾಗಿಯೇ ಹಾಕ್ಕೋಬೇಕು. ಹಾಗೆ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಖಾರ ರೆಡಿ ಆಯಿತು. ಇದು ಬಸ್ಸಾರಿಗೆ ಬೇಕಾಗಿರೋಂಥ ಖಾರ. ಇದನ್ನು ಫಸ್ಟು ಕುದಿಸ್ಕೊಂಬೇಡ. ಸೊ ಖಾರ ಫಸ್ಟ್ ಕುದಿಸ್ಕೊಂಡ ನಂತರ ನಾವು ಅದೇ ಬೇಯಿಸಿಟ್ಕೊಂಡಿರುತ್ತೆ ಕಾಳು ನೀರನ್ನೇ ಈ ಸಾಂಬಾರಿಗೆ ಉಪಯೋಗಿಸ್ಕೋಬೇಕು. ಸೊ ಈ ನೀರನ್ನ ವೇಸ್ಟ್ ಮಾಡದೆ ಪೂರ್ತಿ ನೀರನ್ನು ಸಾಂಬಾರು ಮಾಡಲಿಕ್ಕೆ ಬಳಸ್ಕೋಬೇಕು. ಸ್ವಲ್ಪ ಇದು ಕುದಿ ಬಂದ ನಂತರ ನಾನು ಇದನ್ನು ಕಾಳು ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡೋಂಥ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ದಿನ ಇಟ್ಕೊಂಡು ಕೂಡ ತಿನ್ಬೋದು. ಎಷ್ಟು ಹಳೇದಾಗುತ್ತೋ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕುದಿಯುವಂಥ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ದೀನಿ. ಇದು ಸ್ವಲ್ಪ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಹಾಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಜಜ್ಜಿರೋಂಥ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ನಂತರ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮನೂ ಇರುತ್ತೆ. ಆದಷ್ಟು ಮೊಸೊಪ್ಪಿಗೆ ಮತ್ತು ಬಸ್ಸಾರಿಗೆ ಇದಕ್ಕೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿನೇ ಬೇಕಾಗುತ್ತೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊಂಡ ನಂತರ ಮತ್ತೆ ಅದೇ ಬಾಣಲಿನಲ್ಲೇ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕ್ಕೋಬೋದು. ಬಸ್ಸಾರು ಮಾಡೋವಂಥ ಟೈಮಲ್ಲಿ ಪಲ್ಯಕ್ಕೆ ತುಂಬ ಜನ ಉದ್ದಿನಬೇಳೆ, ಕಡಲೆಬೇಳೆ ಹಾಕಲ್ಲ, ಯಾಕಂದರೆ ಮೆತ್ತಗಾಗತ್ತೆ ಅಂತನಕ್ಕೋಸ್ಕರ. ಆನಂತರ ಇದಕ್ಕೂ ಕೂಡ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹುರ್ಕೊಂಡ ನಂತರ ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ತುರಿ ಎಲ್ಲ ಏನು ಹಾಕ್ಕೊಳ್ಳೋದು ಬೇಡ. ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಪಲ್ಯ ಕೂಡ ರೆಡಿ ಆಯಿತು. ಸೊ ಇದು ಬಸ್ಸಾರಿನ ರೆಸಿಪಿ. ಈ ಥರ ನೀವು ಕಾಳನ್ನಷ್ಟೇ ಅಲ್ಲದೆ ಬೇರೆ ಬೇರೆ ಬೀನ್ಸ್ ಆಗಲಿ ಮತ್ತು ಸಬ್ಸಿಗೆ ಸೊಪ್ಪು, ಬೇಳೆ, ಈ ಥರದ್ದೆಲ್ಲ ಬೇರೆ ಬೇರೆ ಕಾಳನ್ನ ಉಪಯೋಗಿಸ್ಕೊಂಡು, ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಸೇಮ್ ಇದೇ ರೀತಿ ಬಸ್ಸಾರು ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ಮಧ್ಯಾಹ್ನದ ಲಂಚ್ ಇದು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಇವತ್ತು ನಮಗೆ ಒಂದು ರೀತಿ ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್. ಹೇಳ್ದೇ ಬರ್ತೀನಿ ಅಂತ ಹೇಳಿದ್ಲು, ಆದರೆ ಇವತ್ತೇ ಬರ್ತಾಳೆ ಅಂತ ಗೊತ್ತಿರಲಿಲ್ಲ. ಪ್ರಿಯಾ ಮನೆಗೆ ಬಂದಿಯಾಳೆ. ಹಿಂಗಿದೆ ಸರ್ಪ್ರೈಸ್. ಕಿಚನ್ ಅಲ್ಲಿದ್ದೀನಿ ಅಂತ ಹಾಕ್ದೆ ಮಮ್ಮಿಗೆ. ಇವಾಗಷ್ಟೇ. ಹಾಯ್ ಸ್ನೂಪಿ. ಹಾಯ್ ಮಂಗಡಿ, ಚೌಗೆ ಮಂಗಡಿ, ಮಂಗಡಿ ಕುಟಿ. ನಾನು ಸ್ನೂಪಿಗೆ ಮಾತಾಡ್ತಿದ್ದ, ಓಡಿ ಹೋಗ್ಬಿಟ್ಟೆ. ಅವಳು ಎಲ್ಲಿ ಗಲಾಟೆ ಮಾಡ್ತಾ
ಇದು ನೋಡಿ ಹೆಂಗ್ ಮಾಡ್ತಿದ್ದೆ. ನ್ಯೂ ಫೇಸ್. ನೀನ್ ಹೆಂಗೆ ಇದ್ ಮಾಡ್ಕೊಂಡ್ ಬಂದೆ? ಆಫೀಸಲ್ಲಿ ಇದು ಟ್ಯಾಲೆಂಟ್ ಅಲ್ಲ, ಕಷ್ಟ ಪಡ್ಕೊಂಡ್ ಬಂದಿದ್ದೀನಿ ನಾನು. ಮ್ಯಾನೇಜ್ ಮಾಡ್ಕೊಂಡು. ಯಾರು ಡ್ರಾಪ್ ಮಾಡಿದ್ರು? ನನ್ನ ಫ್ರೆಂಡ್ ಆಕ್ಚುಲಿ ಡ್ರಾಪ್ ಮಾಡಿದ. ಒಳಕದ ಬಂದಿಲ್ಲ, ಈ ವರ್ಷ ಈಗ ಹೋಗ್ಬಿಟ್ಟ. ಏರ್ಪೋರ್ಟ್ ಇಂದ ಡ್ರಾಪ್ ಮಾಡೋಣ. ಹೋಗಿ ನೀನ್ ನೆಕ್ಸ್ಟ್ ಮಂತ್ ತಾನೇ ಬರ್ತೀನಿ ಅಂತ ಹೇಳಿದೆ. ಸರ್ಪ್ರೈಸ್. ನಾನು ಜೋರಾಗಿ ಎಕ್ಸ್ಪ್ರೆಷನ್ ಕೊಡ್ತೀರಾ? ಅಂದ್ರೆ ಏನು ಅಂತಾನೆ ಶಾಕ್ ತಾನೇ ಇದು. ಮತ್ತೆ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು. ಅದು ನೀನು ಯಾರು ಅಂತ ಗೊತ್ತಿಲ್ಲ. ಆಕ್ಚುಲಿ ಅಷ್ಟು ಶಾಕ್ ಆದಾಗ ಗೊತ್ತಾ, ನಿಜವಾಗ್ಲೂ ಶಾಕ್ ಆಗ್ತದೆ ಅವನು. ನಾನು ಇನ್ನು ನೆಕ್ಸ್ಟ್ ಮಂತ್ ಬರೋದು ಅಷ್ಟದೆಲ್ಲ ಮನೆ ಕ್ಲೀನ್ ಮಾಡ್ಸೋಣ, ಕಿಚನ್ ಕ್ಲೀನ್ ಮಾಡ್ಸೋಣ ಅಂತೆಲ್ಲ ಪ್ಲಾನ್ ಮಾಡ್ತಿದ್ದೀನಿ. ಆಗ್ಲೇ ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಿರಲ್ಲ. ಸ್ಮೆಲ್ ಮಾಡ್ತಿದ್ದೆ ನೀನು. ಮಾಡಿ ಆರೆಂಜ್ ಕಾರ್ಡ್ ಮುಟ್ಕೊಡಕ್ ಇಷ್ಟ ಇಲ್ಲ. ಒಂದು ವಾರದಿಂದ ನಾಳೆ ಹೋಗ್ತೀನಿ, ನಾಡಿದ್ದು ಹೋಗ್ತೀನಿ, ಹಂಗ ಹೋಗ್ತೀನಿ ಅಂತ ಎಷ್ಟು ತಡ್ಕೋತಾ ಇದೀನಿ. ಪ್ಯಾಕಿಂಗ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಕಾಲ್ ಮಾಡಿದಾಗೆಲ್ಲ ಎಷ್ಟು ಕ್ಯೂಟ್ ಇದೆಯಾ ನೀನು. ಹೆಂಗೆ ನೀನು ನಿನ್ನೆ ಮನೇಲಿ ಆಫೀಸಲ್ಲಿ ಇದ್ದೀನಿ ಅಂತ ಹೇಳಿ